ಬಿಜೆಪಿ RSS ಸಂಘ ಪರಿವಾರದ ರಾಜಕೀಯ ಅಜೆಂಡಾ ಏನಿದೆ, ಅವರ ಅಜೆಂಡಾ ಏನಿದೆ ಅದನ್ನ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಅದನ್ನ ಜಾರಿ ಮಾಡುವಂತ ಪ್ರಯತ್ನವನ್ನ ಮಂಗಳೂರಿನಲ್ಲಿ ಮಾಡಿದ್ರೆ, ಒಂದು ದನ ಮಾರಾಟ ಮಾಡಿರ್ತಕ್ಕಂಥವರ ಮನೆಗೆ ಹೋಗ್ತಾರೆ, ಅಲ್ಲಿ ಅವರ ಮನೆಯನ್ನ ಮುಟ್ಟುಗೋಲಾಗ್ತಾರೆ. ದನವನ್ನ ಸಾಗಾಟ ಮಾಡುವವನ್ನ ಹಿಡಿತಾರೆ, ಅವನನ್ನ ಜೈಲಿಗೆ ಹಾಕ್ತಾರೆ, ಅವನ ಸೊತ್ತುಗಳನ್ನ ಆಸ್ತಿಗಳನ್ನ ಮುಟ್ಟುಗೋಲಾಗ್ತಾರೆ. ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾಯ್ದೆಗಳನ್ನು ಹಾಕಿ ಅವರ ವಾಹನಗಳನ್ನು ಜಪ್ತಿ ಮಾಡುವುದು, ಬಡ ವ್ಯಾಪಾರಸ್ಥರ ಮನೆಗಳನ್ನು ಮುಟ್ಟುಗೋಲು ಹಾಕುವಂಥದ್ದು ಜಿಲ್ಲೆಯಲ್ಲಿ ನಾವು ಕಳೆದ ಹಲವು ದಿನಗಳಿಂದ ನೋಡ್ತಾ ಬರ್ತಾ ಇದ್ದೇವೆ. ಇಲ್ಲಿ ಮಾಂಸದ ವಿಚಾರಗಳೆಲ್ಲ ಬಂದಾಗ ಸರ್ಕಾರ ಗಮನ ಹರಿಸಬೇಕು ತಾನೆ. ಈಗಿನ ಸರ್ಕಾರ ಆಗಲಿ ನಗರ ಪಾಲಿಕೆ ಆಗಲಿ ಒಂದು ಸರಿಯಾದ ದಾರಿಯಲ್ಲಿ ಈ ಬಗ್ಗೆ ಒಂದು ತೀರ್ಮಾನವನ್ನ ಕೈಗೊಳ್ಳಬೇಕಿತ್ತು. ಆದಿವತ್ತು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಅನವಶ್ಯಕವಾಗಿ ಧರ್ಮ ರಾಜಕಾರಣ ಒಂದು ಕಡೆ, ದ್ವೇಷ ರಾಜಕಾರಣ ಇನ್ನೊಂದು ಕಡೆ ಒಟ್ಟಾರೆ ಇಟ್ಕೊಂಡು, ಆಫ್ಟರ್ ಆಲ್ ಕಾನ್ಸ್ಟೇಬಲ್ಗಳು ಬಂದು ಏನು ಮಸೀದಿಗೆ ಬಂದು ಇವರೇನು ಬಾರಿ ಉಪದೇಶ ಕೊಡದಂತೆ, ಉಪದೇಶ ಇವರಿಗೆ ಕೊಡಬೇಕು ನಾವು. ಕಾಂಗ್ರೆಸ್ ನ ಮುಖಂಡರಿದ್ದಾರೆ, ಬಾಯಿ ಬಿಡ್ತಾ ಇಲ್ಲ, ಇವರು ಬಾಯಿ ಬಿಡ್ತಾ ಇಲ್ಲ. ದನದ ಮಾಂಸ ತಿನ್ಬಾರ್ದು, ಆ ಮಾಂಸ ತಿನ್ಬಾರ್ದು ಹೇಳಲಿಕ್ಕೆ ಇವರು ಯಾರು? ಅವನು ಬೇಕಾದ್ರೆ ಏನ್ ಬೇಕಾದ್ರೂ ತಿಂತಾನೆ, ಅವನು ಯಾವ ಮಾಂಸ ಬೇಕಾದ್ರೂ ತಿಂತಾನೆ ಅವನು. ಕುದ್ರೋಲಿಯ ಕಸಾಯಿಖಾನೆ 4 ವರ್ಷದಿಂದ ಚಟುವಟಿಕೆ ನಡೀತಾ ಇಲ್ಲ. ಆದರೆ ಕುದ್ರೋಲಿಯ ಕಸಾಯಿಖಾನೆಯನ್ನ ಬಂದ್ ಮಾಡಬೇಕು, ಕಸಾಯಿಖಾನೆಯಲ್ಲಿ ಯಾವುದೇ ಪ್ರಾಣಿಗಳು ವಧೆ ಆಗಬಾರದು, ಅದರಲ್ಲೂ ಕೂಡ ದನವನ್ನ ಇಲ್ಲಿ ತಂದು ಕಡಿತಾರೆ ಎನ್ನುವಂತ ಒಂದು ಅಪಪ್ರಚಾರವನ್ನ ಮಾಡಿ, ಒಂದು ರೀತಿಯಲ್ಲಿ ದನದ ಮಾಂಸವನ್ನ ಸೇವಿಸ್ತಕ್ಕಂಥವ್ರು ಮತ್ತು ದನದ ಮಾಂಸ ಮಾರಾಟ ಮಾಡ್ತಕ್ಕಂಥವ್ರು ಮತ್ತು ದನವನ್ನ ಮಾರಾಟ ಮಾಡ್ತಕ್ಕಂಥವ್ರನ್ನ ಒಂದು ರೀತಿಯಲ್ಲಿ ಬಿಜೆಪಿ RSS ಸಂಘ ಪರಿವಾರದ ರಾಜಕೀಯ ಅಜೆಂಡಾ ಏನಿದೆ, ಅವರ ಅಜೆಂಡಾ ಏನಿದೆ ಅದನ್ನ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಅದನ್ನ ಜಾರಿ ಮಾಡುವಂತ ಪ್ರಯತ್ನವನ್ನ ಮಂಗಳೂರಿನಲ್ಲಿ ಮಾಡಿದ್ರೆ, ಇಡೀ ಕರ್ನಾಟಕದಲ್ಲಿ ಜಾನುವಾರು ಪ್ರತಿಬಂಧಕ ಕಾಯ್ದೆಯಲ್ಲಿ ಇವತ್ತು ಅನೇಕ ಜನಸಾಮಾನ್ಯರಿಗೆ, ಅದರಲ್ಲೂ ಕೂಡ ಮಾಂಸ ವ್ಯಾಪಾರ ಮಾಡ್ತಕ್ಕಂಥವರ ಬದುಕಿಗೆ ತೊಂದರೆ ಆಗ್ತಕ್ಕಂಥ ಅಂಶಗಳನ್ನ ಸೇರಿಸಿಕೊಂಡು ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಬಿಜೆಪಿ RSS ನ ಏನು ಪೊಲಿಟಿಕಲ್ ಅಜೆಂಡಾ ಇದೆ ಅದನ್ನ ಕರ್ನಾಟಕದಲ್ಲಿ ಜಾರಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ದೇಶದಲ್ಲಿ ಆ RSS ನ ಸಂಘ ಪರಿವಾರದ ಪೊಲಿಟಿಕಲ್ ಅಜೆಂಡಾ ಜಾರಿ ಆಗ್ತಾ ಇಲ್ಲ ಎನ್ನುವುದಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತ ದೇಶ ಅತಿ ಹೆಚ್ಚು ಬೀಫ್ ಅನ್ನ ವಿದೇಶಗಳಿಗೆ ರಫ್ತಾಗ್ತಾ ಇದ್ರೆ, ಇವತ್ತು ನರೇಂದ್ರ ಮೋದಿ ಏನ್ ಮಾಡ್ತಾ ಇದ್ದೀರಿ? ನರೇಂದ್ರ ಮೋದಿಯ ಸರ್ಕಾರ, ನರೇಂದ್ರ ಮೋದಿಯ ಪಕ್ಷ ಕರ್ನಾಟಕ ಮತ್ತು ಮಂಗಳೂರಿನಲ್ಲಿ ಏನ್ ಮಾಡ್ತಾ ಇದೆ? ಕರ್ನಾಟಕದಲ್ಲಿ ಬಿಜೆಪಿ ಜಾರಿಗೆ ತಂದಿರ್ತಕ್ಕಂಥ ಆ ಬಿಜೆಪಿಯ ಸಂಘ ಪರಿವಾರದ ಅಜೆಂಡಾದ ರಾಜಕಾರಣವನ್ನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜಾರಿ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನ ನಾವು ಇವತ್ತು ಹಾಕಬೇಕಾಗಿದೆ ಬಂಧುಗಳೇ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಮಾಡಿರ್ತಕ್ಕಂಥದ್ದು ಎನ್ನುವಂಥದ್ದು ನಾವು ವಿಮರ್ಶೆ ಮಾಡಬೇಕಾಗಿದೆ. ಇವತ್ತು ಕರ್ನಾಟಕದಲ್ಲಿ ಈ ರೀತಿಯಾಗಿ ಒಂದು ದನ ಮಾರಾಟ ಮಾಡಿರ್ತಕ್ಕಂಥವರ ಮನೆಗೆ ಹೋಗ್ತಾರೆ, ಅಲ್ಲಿ ಅವರ ಮನೆಯನ್ನ ಮುಟ್ಟುಗೋಲಾಗ್ತಾರೆ. ದನವನ್ನ ಸಾಗಾಟ ಮಾಡುವವನ್ನ ಹಿಡಿತಾರೆ, ಅವನನ್ನ ಜೈಲಿಗೆ ಹಾಕ್ತಾರೆ, ಅವನ ಸೊತ್ತುಗಳನ್ನ ಆಸ್ತಿಗಳನ್ನ ಮುಟ್ಟುಗೋಲಾಗ್ತಾರೆ. ಇನ್ನೊಂದು ಕಡೆ ಕಸುಬಾಗಿಸಿಕೊಂಡು ತಮ್ಮ ಬದುಕೆ ಮಾಂಸ ಮಾರಾಟ ಮಾಡುವಂತ ಬದುಕೆ ಕಸುಬಾಗಿಸಿಕೊಂಡಂತ ಅನೇಕ ಜನರು ಇವತ್ತು ಆ ಜಾನುವಾರನ್ನ ವಧೆ ಮಾಡಿ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಅವರನ್ನ ಜೈಲಿಗೆ ಹಾಕಿ ಅವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕುವಂತದ್ದು ಯಾವ ಸೀಮೆ ನ್ಯಾಯ ಅಂತ ನಾವು ಕೇಳ್ತೀವಿ. ಆಡು ಇರ್ಬೋದು, ಕುರಿ ಇರ್ಬೋದು, ದನದ ಮಾಂಸ ಇರ್ಬೋದು, ಬೇರೆ ಬೇರೆ ಇಲ್ಲಿಯ ಮಾಂಸಾಹಾರ ಈ ತಿನ್ನುವಂಥ ಅವರ ಹಕ್ಕನ್ನು ವಿರೋಧಿಸಿ ಇಲ್ಲಿ ಆ ಜನರನ್ನು ತಿನ್ನುವ, ಆ ಜನರು ಬದುಕುವ ಹಕ್ಕನ್ನೇ ಇಲ್ಲಿ ಕಸಿಯುವಂಥ ಒಂದು ಸನ್ನಿವೇಶ ನಮಗೆ ಕಾಣ್ತಾ ಇದೆ. ಒಂದೆಡೆ ಜಿಲ್ಲೆಯಲ್ಲಿ ಈ ಕಸಾಯಿಖಾನೆಯ, ಅದೇ ರೀತಿ ಗೋ ಹತ್ಯೆಯ ವಿಚಾರದಲ್ಲಿ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾಯ್ದೆಗಳನ್ನು
ಹಾಕಿ ಅವರ ವಾಹನಗಳನ್ನು ಜಪ್ತಿ ಮಾಡುವುದು, ಬಡ ವ್ಯಾಪಾರಸ್ಥರ ಮನೆಗಳನ್ನು ಮುಟ್ಟುಗೋಲು ಹಾಕುವಂಥದ್ದು ಜಿಲ್ಲೆಯಲ್ಲಿ ನಾವು ಕಳೆದ ಹಲವು ದಿನಗಳಿಂದ ನೋಡ್ತಾ ಬರ್ತಾ ಇದ್ದೇವೆ. ಇಲ್ಲಿ ಅಧಿಕೃತವಾಗಿ ಕಸಾಯಿಖಾನೆ ತೆರೀಬೇಕು, ಅದೇ ರೀತಿ ಇಲ್ಲಿ ಸಂಸ್ಕೃತ ದನ ಮಾಂಸದ, ಅದೇ ರೀತಿ ಆಡು ಕುರಿ ಬೇರೆ ಬೇರೆ ರೀತಿಯ ವ್ಯಾಪಾರಕ್ಕೆ ಇಲ್ಲಿ ವಧ ಮಾಡಲು ಅವಕಾಶ ಮಾಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿ ಈ ದಿನ ನಾವು DYFI ಮಂಗಳೂರು ನಗರ ಸಮಿತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗ ಇರ್ತಕ್ಕಂಥ ಪ್ರಶ್ನೆ ಇಷ್ಟೇ ನೋಡಿ, ಇದೊಂದು ಅಧಿಕೃತವಾದಂತಹ ವಧಾಗ್ರಹ ಕಸಾಯಿಖಾನೆ. ಇಲ್ಲಿ ಕೇವಲ ಏನು ದನದ ಮಾಂಸ ಅಲ್ಲ, ಆಡು ಕುರಿ ಇನ್ನಿತರ ಎಲ್ಲ ಮಾಂಸಗಳು ಇಲ್ಲಿ ಸಂಸ್ಕರಣೆಗೊಂಡು ನಂತರ ಎಲ್ಲ ಕಡೆಗಳಿಗೆ ಹೋಗುವಂಥದ್ದು ಅಂತ ಪ್ರಶ್ನೆ ಬಂದಾಗ, ಇಲ್ಲಿ ಮಾಂಸದ ವಿಚಾರಗಳೆಲ್ಲ ಬಂದಾಗ ಸರ್ಕಾರ ಗಮನ ಹರಿಸಬೇಕು ತಾನೆ. ಈಗಿನ ಸರ್ಕಾರ ಆಗಲಿ ನಗರ ಪಾಲಿಕೆ ಆಗಲಿ ಒಂದು ಸರಿಯಾದ ದಾರಿಯಲ್ಲಿ ಈ ಬಗ್ಗೆ ಒಂದು ತೀರ್ಮಾನವನ್ನ ಕೈಗೊಳ್ಳಬೇಕಿತ್ತು. ಆದಿವತ್ತು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಅನವಶ್ಯಕವಾಗಿ ಧರ್ಮ ರಾಜಕಾರಣ ಒಂದು ಕಡೆ, ದ್ವೇಷ ರಾಜಕಾರಣ ಇನ್ನೊಂದು ಕಡೆ ಒಟ್ಟಾರೆ ಇಟ್ಕೊಂಡು ಪ್ರಜಾಪೂರ್ವಕವಾಗಿ ಮಂಗಳೂರಿನಲ್ಲಿ ಇದು ವಧಾಗ್ರಹ ಆಗ್ಲೇಬಾರ್ದು. ಒಮ್ಮೆ ಪ್ರಚಾರಕ್ಕೆ ಬಂದ್ರು, ಎಲ್ಲೆಲ್ಲೋ ಜಾಗ ನೋಡ್ತೀವಿ ಅಂತ ಹೇಳಿ ಅದು ಯಾವುದು ಆಗ್ಲಿಲ್ಲ. ಅದೇ ಎಷ್ಟೊಂದು ಒಂದು ಪಿತೂರಿಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಇದು ಒಂದು ಕಡೆ. ಎರಡನೇದು, ಇವತ್ತು ಸರ್ಕಾರ ಜಾನುವಾರು ಪ್ರತಿಬಂಧಕ ಕಾಯ್ದೆಯನ್ನ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥದ್ದು, ಅದನ್ನ ಇಟ್ಕೊಂಡೋಗಿ ಇವತ್ತು ಬಾರಿ ಬಾರಿ ದೊಡ್ಡ ಕೆಲಸಗಳನ್ನ ಸಾಮಾನ್ಯ ಬಡವರ ಮೇಲೆ, ಸಾಮಾನ್ಯ ಯುವಕರ ಮೇಲೆ ಕೋಕಾ ಕಾಯ್ದೆಯನ್ನ ಹಾಕಿ ಕೇಸುಗಳನ್ನ ಹಾಕಿ ಅವರನ್ನ ಜೈಲಿಗೆ ಹಾಕ್ತಕ್ಕಂಥ ಒಂದು ಪಿತೂರಿಯನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಹಣೆ ಬೆರಗೆಟ್ಟ ಇವರು ಏನು ಭಾರಿ ಕಾನೂನನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ, ಆಫ್ಟರ್ ಆಲ್ ಕಾನ್ಸ್ಟೇಬಲ್ಗಳು ಬಂದು ಏನು ಮಸೀದಿಗೆ ಬಂದು ಇವರೇನು ಭಾರಿ ಉಪದೇಶ ಕೊಡೋದಂತೆ. ಉಪದೇಶ ಇವರಿಗೆ ಕೊಡಬೇಕು, ನಾವು ಇವರಿಗೆ ನಾವು ಉಪದೇಶ ಕೊಡಬೇಕು. ಇವರು ಬಂದು ಏನು ನಮ್ಮ ಮುಖ್ಯ ಧರ್ಮಗುರುಗಳನ್ನ ಎದುರಿಟ್ಟುಕೊಂಡು ಭಾರಿ ಒಂದು ರೀತಿಯ ಏನು ದೊಡ್ಡ ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವಿದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಮಾತ್ರವಲ್ಲ, ಇದನ್ನೇ ಇಟ್ಕೊಂಡು ಎಷ್ಟು ಅಮಾಯಕರ ಮೇಲೆ ಕೇಸುಗಳನ್ನು ಹಾಕಿದ್ದಾರೆ, ನಮ್ಮ ಯುವಕರ ಮೇಲೆ ಕೇಸುಗಳನ್ನು ಹಾಕಿದ್ದಾರೆ, ಅನವಶ್ಯಕವಾಗಿ ಕೂಡ ಹಾಕಿದ್ದಾರೆ. ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂತಹ ಜಾನುವಾರು ಪ್ರತಿಬಂಧಕ ಕಾಯ್ದೆ ಏನಿದೆ ಅದನ್ನ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಮಾಡ್ಬೇಕಲ್ಲ, ಅದನ್ನ ತಿದ್ದುಪಡಿ ಮಾಡ್ಬೇಕಲ್ಲ. ಜನಸಾಮಾನ್ಯರಿಗೆ ಸಂಸ್ಕರಣೆಗೊಂಡಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಮಾಂಸಗಳು ಸಿಗುವ ಹಾಗೆ ಈ ಸರ್ಕಾರ ಮಾಡಬೇಕು. ಇವರಿಗೇನು ದಾಡಿ, ಕಾಂಗ್ರೆಸ್ನ ಮುಖಂಡರಿದ್ದಾರೆ, ಬಾಯಿ ಬಿಡ್ತಾ ಇಲ್ಲ, ಇವರು ಬಾಯಿ ಬಿಡ್ತಾ ಇಲ್ಲ. ಎಷ್ಟೊಂದು ಜನರ ಮೇಲೆ ಕೇಸನ್ನು ಹಾಕಿದ್ರು. ಮೊನ್ನೆ ಬೆಳ್ತಂಗಡಿಯಲ್ಲಿ ಏನಾಯ್ತು, ಉಪ್ಪಿನಂಗಡಿಯಲ್ಲಿ ಏನಾಯ್ತು, ನಮ್ಮ ಮಂಗಳೂರಿನ ಸುತ್ತಮುತ್ತ ಏನೆಲ್ಲ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಆದ್ರೂ ಇವತ್ತು ಈ ಸರ್ಕಾರ ಮಾತಾಡ್ತಾ ಇಲ್ಲ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ನೋಡಿ, ಇದರ ಹಿಂದೆ ಏನಿವತ್ತು ಈ ವಿಚಾರಗಳು ಬಂದಾಗ ಇದನ್ನೇ ಮಾಂಸ ವ್ಯಾಪಾರ ಮಾಡಿಕೊಂಡು ದೊಡ್ಡ ಸಂಖ್ಯೆಯಲ್ಲಿ ವ್ಯಾಪಾರಸ್ಥರಿದ್ದಾರೆ. ಮಾತ್ರವಲ್ಲ, ಅದರ ಹಿಂದೆ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರಿದ್ದಾರೆ, ದುಡಿಯತಕ್ಕಂತ ಜನ ಇದ್ದಾರೆ. ಇವರು ಇವತ್ತು ವರ್ಷಗಟ್ಟಲೆ ಇದನ್ನು ಬಂದ್ ಮಾಡಿದ್ರೆ ಆ ಬಡಪಾಯಿ ಕಾರ್ಮಿಕರ ಪರಿಸ್ಥಿತಿ ಏನು, ಏನ್ ಮಾಡ್ಬೇಕು ಅವರು, ವ್ಯಾಪಾರಸ್ಥರ ಪರಿಸ್ಥಿತಿ ಏನು? ಇದು ಒಂದು ಕಡೆ. ಇನ್ನೊಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಏನು ಕೇಸುಗಳನ್ನು ಹಾಕಿ ಜೈಲಿಗೆ ಹಾಕ್ತಕ್ಕಂಥ ವಿಚಾರ. ಮತ್ತೊಂದು ಕಡೆ ಜನರ ಆಹಾರದ ಹಕ್ಕನ್ನ ಕಸಿತಿದೆ ಈ ಸರ್ಕಾರ. ಆಹಾರದ ಹಕ್ಕು, ಪ್ರತಿಯೊಬ್ಬರು ಅವನು ಮಾಂಸ ತಿಂತಾನ, ಇನ್ನೊಂದಿನ ಅದು ಅವನಿಗೆ ಬಿಟ್ಟದ್ದು. ಇವರು ಯಾರಿಗೆ ಕೇಳಲಿಕ್ಕೆ? ದನದ ಮಾಂಸ ತಿನ್ಬಾರ್ದು, ಆ ಮಾಂಸ ತಿನ್ಬಾರ್ದು ಹೇಳಲಿಕ್ಕೆ ಇವರು ಯಾರು? ಅವನು ಬೇಕಾದ್ರೆ ಏನ್ ಬೇಕಾದ್ರೂ ತಿಂತಾನೆ, ಅವನು ಯಾವ ಮಾಂಸ ಬೇಕಾದ್ರೂ ತಿಂತಾನೆ ಅವನು. ನಾವು ಇನ್ನು ಮುಂದೆ ಸುಮ್ಮನೆ ಕೂರೋರಲ್ಲ. ಈ ವಧಾಗ್ರಹ ತೆರೆಯಲೇಬೇಕು. ತೆರೆಯದೆ ಇದ್ರೆ ಇವತ್ತು ಆಗುವಂತ ಅನಾಹುತಗಳಿಗೆ ಕಾರಣ ಆಗುತ್ತೆ. ಆದ್ರಿಂದ ನೀವು ಅಧಿಕೃತವಾದಂತಹ ವಧಾಗ್ರಹವನ್ನ ತೆರೆಯಬೇಕು. ನಿಜವಾಗಿ ಜನಸಾಮಾನ್ಯರಿಗೆ ಒಂದು ಏನು ಸಂಸ್ಕರಣೆಗೊಂಡಂತಹ ಮಾಂಸವನ್ನ ಕೊಡ್ಲಿಕ್ಕೆ ಸಾಧ್ಯತೆ ಆಗ್ಬೇಕಂತ ಹೇಳುತ್ತಾ